ವರ್ಷಗಳ ಕಾಲ ನಾವು ತಾರತಮ್ಯವನ್ನು ವರ್ಣ ಸಿದ್ಧಾಂತವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಸನಾತನ ಧರ್ಮ, ಇಂಥ ಧರ್ಮಕ್ಕೆ ಅಪಚಾರ ಆಗಬಹುದು, ಆಪತ್ತು ಬರಬಹುದು, ಇದನ್ನು ಕಾಪಾಡಬೇಕು ಅಂತ ಇವರು. ಆದ್ರೆ ಏನು ಮಾಡೋದು, ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇವರು ಎತ್ತಿ ತಲೆ ಮೇಲೆ ಇಟ್ಕೊಳ್ತಾ ಇದೆ ಬಸವಣ್ಣವ್ರನ್ನ. ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ, ನಮ್ಮ ಹಿಂದುತ್ವ ಧರ್ಮ, ಈ ಲಿಂಗಾಯತ ಧರ್ಮ ನಮ್ಮನ್ನು ನುಂಗಾಕ್ಬಿಡುತ್ತೆ. ಈ ಕನ್ನೇರಿ ಸ್ವಾಮಿಯನ್ನ ಚೂಬಿಟ್ರು, ಯಾಕಂದ್ರೆ ಇವನು ನಾಲ್ಗೆ ಸರಿ ಇಲ್ಲ, ಬಾಯಿ ಬಿಟ್ರೆ ಚರಂಡಿ. ಏನ್ ಮಾಡಿದ, ಸಮಸ್ತವಾಗಿರ್ತಕ್ಕಂಥ ಲಿಂಗಾಯತ ಸ್ವಾಮೀಜಿಗಳೆಲ್ಲವನ್ನು ಮಕ್ಕಳು ಅಂತ ಬೈದ್ಬಿಟ್ಟ. ಹೌದು, ಹಲ್ಕಟ್ನ ಮಕ್ಕಳು ಅಂತ ಬೈದ್ಬಿಟ್ಟ. ನಾವ್ಯಾಕೆ ಹೊಲಸು ಅಂದ್ರೆ ಅದನ್ನ ಮಾಂಸ ಅಂತ ನಾವ್ಯಾಕೆ ಅದನ್ನ ಹೇಳ್ಬೇಕು? ಬೇಕಿಲ್ಲಲ್ಲ, ಮಾಂಸ ಅನ್ನೋದಲ್ಲ, ಅದು ಅವರವರ ಆಹಾರದ ಆಯ್ಕೆಯ ಸ್ವಾತಂತ್ರ್ಯ. ಹಿಂದುತ್ವ ಅಂತೀರಿ, ಆಮೇಲೆ ಬಸವನ ಹೆಸರು ಯಾಕ್ರಿ ಹೇಳ್ತೀರಾ? ಬಸವಣ್ಣ ನಿಮ್ಮೆಲ್ಲರ ಮುಖವಾಡಗಳನ್ನು ತೆರೆದಿಟ್ಟಿದ್ದಾನಲ್ವಾ? ಭಗವದ್ಗೀತೆಯನ್ನೇ ಓದಬೇಕು. ನೀವ್ಯಾರು ಹೇಳೋದಕ್ಕೆ? ನನಗೆ ಇಷ್ಟ ಆಗೋದು ನಾನು ಓದ್ತೀನಿ. ಹಿಂದೂ ಧರ್ಮದ ಸ್ಥಾಪಕರು ಯಾರು? ನಿಮ್ಮ ಆರಾಧ್ಯ ದೈವ ವಿಶ್ವಗುರು ಮೋದಿಯವರು ಹೇಳಿದ್ದಾರೆ, ಹಿಂದೂ ಧರ್ಮವಲ್ಲ, ಅದೊಂದು ಜೀವನದ ಕ್ರಮ ಅಂತ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥ ಏಕೈಕ ಧರ್ಮ, ಮಾನವೀಯವಾಗಿ ತುಡಿತಕ್ಕಂಥದ್ದು ಒಂದು ಬೌದ್ಧ ಧರ್ಮ, ಇನ್ನೊಂದು ಬಸವ ಧರ್ಮ. ವಿಶ್ವನಾಥ್ ಸತ್ಯಂಪೇಟೆ ಅವ್ರದ್ದು ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ಲಿಂಗಾಯತ ಧರ್ಮವನ್ನು ಪೂರ್ತಿ ಮುಗಿಸ್ಲಿಕ್ಕೆ ಈ ಕನ್ನೇರಿ ಮಟ್ಟದ ಅಜ್ಜರಿಗೆ ಯಾರೋ ಸುಪಾರಿ ಕೊಟ್ಟಿರ್ಬೋದು ಅಂತಂದರೆ ಇವರು ಈ ರೀತಿ ಮಾತಾಡೋಕ್ಕೆ ಏನು ಕಾರಣ ಇರ್ಬೋದು ಅಂತ. ಏನಾದರೂ ಯಾವುದಾದ್ರೂ ಒಂದು ಆ ಥರ ಮೂಲಭೂತ ಸಂಘಟನೆ ಜೊತೆ ಇವರು ಹೊಂದಾಣಿಕೆ ಮಾಡಿಕೊಂಡು ಏನಾದರೂ ಮಾಡ್ತಿದ್ದಾರಾ ಅಂತ. ಕಾರಣ ಇಷ್ಟೇ, ಇತ್ತೀಚೆಗೆ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಕಳೆದ ಸಾರಿ ಏನು ಮಾಡ್ತು ಅಂತಂದರೆ, ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತು. ಹೌದು, ಅದಕ್ಕಿಂದಾಗಿ ಹಿಂದುತ್ವವಾದಿಗಳೇ ತಳಮಳ ಶುರು ಆಗೋಗಿತ್ತು. ಎಲ್ಲಿ ಬಸವಣ್ಣನ ಧರ್ಮ ಎತ್ತರಕ್ಕೆ ಬೆಳೀತಿತ್ತು, ಎಲ್ಲಿ ನಮ್ಮ ಎಲ್ಲ ಬಣ್ಣ ಬದಲಾಗುತ್ತೋ, ಇಷ್ಟು ವರ್ಷಗಳ ಕಾಲ ನಾವು ತಾರತಮ್ಯವನ್ನು ವರ್ಣ ಸಿದ್ಧಾಂತವನ್ನು ಕಾಪಾಡ್ಕೊಂಡು ಬಂದಿದ್ದೀವಿ. ನಮ್ಮದು ಸನಾತನ ಧರ್ಮ, ಇಂಥ ಧರ್ಮಕ್ಕೆ ಅಪಚಾರ ಆಗಬಹುದು, ಆಪತ್ತು ಬರಬಹುದು, ಇದನ್ನು ಕಾಪಾಡಬೇಕು ಅಂತ ಇವರು. ಆದ್ರೆ ಏನು ಮಾಡೋದು, ಈ ಸಿದ್ದರಾಮಯ್ಯ ಸರ್ಕಾರ ಏನು ಮಾಡ್ತಾ ಇದೆ, ಇವರು ಎತ್ತಿ ತಲೆ ಮೇಲೆ ಇಟ್ಕೊಳ್ತಾ ಇದೆ ಬಸವಣ್ಣವ್ರನ್ನ. ಕಚೇರಿಗಳಲ್ಲಿ ಅವ್ರು ಫೋಟೋ ಹಾಕಿ ಅಂತ ಹೇಳ್ತಾ ಇದೆ. ಜನಮಾನಸದಲ್ಲಿ ಬಸವಣ್ಣ ಅನ್ನೋನು ಅಥವಾ ಒಂದು ಧರ್ಮ ಅನ್ನೋದು ಬೇರೆ ಬಿಟ್ಟು ಬಿಡುತ್ತೆ, ಇದು ಆಗಬಾರ್ದು ಅನ್ನೋದು. ಅವಾಗ ಏನು ಮಾಡಿದರು, ಇದೇ ಒಂದು ಸ್ಮರಣಾರ್ಥವಾಗಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಲಿಂಗಾಯತ ಮಠಗಳು ಒಂದು ಒಕ್ಕೂಟ ಮಾಡಿಕೊಂಡು ಅವ್ರೇನು ಮಾಡಿದರು, ಒಂದು ಅಭಿಯಾನ ಶುರು ಮಾಡಿದರು, ಬಸವ ಅಭಿಯಾನ ಅಂತೇಳ್ಬಿಟ್ಟು. 1 ತಿಂಗಳ ಕಾಲ ಇಡೀ ಕರ್ನಾಟಕದಾದ್ಯಂತ ಬಸವಣ್ಣನ ಅಭಿಯಾನ ಶುರುವಾಯಿತು. ಎಲ್ಲ ಮಠಗಳಲ್ಲಿ ಶುರುವಾಯಿತು, ಜನರ ಮಧ್ಯದಲ್ಲಿ ಹೋದರು. ಅದು ಕೊನೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದರು. ಅದು ಲಕ್ಷಾಂತರ ಜನ ಸೇರಿದರು. ಅವಾಗ ಇನ್ನೂ ಸ್ವಲ್ಪ ಪುಕ್ಕು ಶುರು ಆಗೋಗ್ಬಿಡ್ತು. ಈ ರೀತಿ ಆಗ್ಬಿಟ್ರೆ ನಮಗೆ ಉಳ್ಗಾಲ ಇಲ್ಲ. ನಮ್ಮ ಧರ್ಮ, ನಮ್ಮ ಹಿಂದೂ ಧರ್ಮ, ನಮ್ಮ ಹಿಂದುತ್ವ ಧರ್ಮ, ಈ ಲಿಂಗಾಯತ ಧರ್ಮ ನಮ್ಮನ್ನು ನುಂಗಾಕ್ಬಿಡುತ್ತೆ. ಆದ್ದರಿಂದ ಏನಾದರೂ ಮಾಡಬೇಕಲ್ಲ. ಅದೇ ಕಾಲಘಟ್ಟದಲ್ಲಿ ಈ ವಚನಗಳನ್ನು ಎಲ್ಲವನ್ನು ತಿರುಚುವ ಒಂದು ಪ್ರಯತ್ನ ಆಯಿತು. ವಚನ ದರ್ಶನ ಅಂತ ಒಂದು ಪುಸ್ತಕವನ್ನು ಬರೆದರು. ಬಸವಣ್ಣವರು ಶರಣಗಳ ವಚನಗಳನ್ನು ಸೇರಿಕೊಂಡು ಎಲ್ಲವನ್ನು ತಿರುಚಿ ಬೇರೆ ಭಿನ್ನವಾಗಿರ್ತಕ್ಕಂಥದ್ದು ಮಾಡಿ, ಇವೆಲ್ಲವೂ ಹಿಂದೂ ಧರ್ಮಕ್ಕೆ ಸೇರಿದ್ದು. ಈ ಎಲ್ಲ ಬೇರುಗಳಿರೋದು ಉಪನಿಷತ್ತಿನಲ್ಲಿ, ಅವುಗಳನ್ನೇ ಇಟ್ಕೊಂಡು ಇವರು ರಚನೆ ಬರೆದಿದ್ದಾರೆ ಅನ್ನುವ ಒಂದು ವಿಚಿತ್ರವಾದಂಥ ವಿಕ್ಷಿಪ್ತವಾದಂಥ ಕಾನ್ಸೆಪ್ಟನ್ನು ಮುನ್ನೆಲೆ ತರ ನೋಡಿ. ಅದು ಗದಗಿನ ಶಿವಾನಂದ ಮಠಾಧೀಶರು ಬರೆದಿರುವಂಥ ಪುಸ್ತಕ. ಅದು ಅಲ್ಲೇ ಹಲವಾರು ಜನರನ್ನ ಹೇಳಿ ವಚನ ದರ್ಶನದಲ್ಲಿ ಏನಿದೆ ಅಂತಂದ್ರೆ, ಲಿಂಗಾಯತ ಧರ್ಮ ಅಥವಾ ಏನು ಶರಣ ಧರ್ಮ ಇದೆಯಲ್ಲ, ಅದು ಹೇಗೆ ವೈದಿಕಶಾಹಿ ಹಿಂದೂ ಧರ್ಮದಿಂದ ಪ್ರಭಾವಿತವಾಗಿ ರಚನೆಗೊಂಡಿತು ಅಂತ. ಅದರ ಮೂಲ ಇರೋದು ಉಪನಿಷತ್ತಿನಲ್ಲಿ ಅಂತ ಹೇಳ್ಬಿಟ್ಟು ಅದನ್ನ ಸಾಬೀತುಪಡಿಸಲಿಕ್ಕೆ, ಸಮರ್ಥನೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ರು. ಆದ್ರೆ ಬಸವ ಧರ್ಮದವರು ಅದಕ್ಕೆ ವಿರೋಧಿಸಿದ್ರು. ಅದಕ್ಕೆ ವಿರುದ್ಧವಾದಂತಹ ಸೆಮಿನಾರ್ಗಳು ನಡೆದವು, ಅವುಗಳನ್ನು ಖಂಡಿಸಿದ್ರು, ಅವುಗಳಿಗೆ ಚರ್ಚೆ ಕರೆದ್ರು. ಇವ್ರು ಯಾರು ಚರ್ಚೆಗೆ ಬರಲಿಲ್ಲ. ಸೊ ಈ ರೀತಿಯಾಗಿ ಅದು ಅಲ್ಲೇ ಮುನ್ಗೋಗ್ಬಿಡ್ತು. ಆ ಒಂದು ಪ್ರಯತ್ನ, ಬಸವ ಧರ್ಮವನ್ನು ಮುಗಿಸುವ ಪ್ರಯತ್ನ ನಿಂತೋಗ್ಬಿಡ್ತು. ಇವಾಗ ಏನು ಮಾಡಿದ್ರು ಇವರು, ಈ ಕನ್ನೇರಿ ಸ್ವಾಮಿಯನ್ನ ಚೂಬಿಟ್ರು, ಯಾಕಂದ್ರೆ ಇವನು ನಾಲ್ಗೆ ಸರಿ ಇಲ್ಲ, ಬಾಯಿ ಬಿಟ್ರೆ ಚರಂಡಿ. ಸೊ ಇವರನ್ನು ಚೂ ಬಿಟ್ಬಿಟ್ಟು ಏನ್ ಮಾಡಿದ, ಸಮಸ್ತವಾಗಿರ್ತಕ್ಕಂಥ ಲಿಂಗಾಯತ ಸ್ವಾಮೀಜಿಗಳೆಲ್ಲವನ್ನು ಮಕ್ಕಳು ಅಂತ ಬೈದ್ಬಿಟ್ಟ. ಹೌದು, ಹಲ್ಕಟ್ನ ಮಕ್ಕಳು ಅಂತ ಬೈದ್ಬಿಟ್ಟ. ಗೊತ್ತಾಯ್ತಾ? ಎಷ್ಟು ಕೆಟ್ಟದ ಭಾಷೆ ಅಂದ್ರೆ, ಒಬ್ಬ ಸ್ವಾಮಿಯ ಬಾಯಲ್ಲಿ ಬರುವ ಮಾತುಗಳೇ ಅಲ್ಲ ಇವು. ಈಗ ಅವನು ಹಿಂದೂ ಧರ್ಮ ಹೇಳ್ತಾರಲ್ಲ, ಹಿಂದೂ ಧರ್ಮದಲ್ಲಿ ಎಲ್ಲಿಯಪ್ಪ ನೀನು ಬೈಗಳಿಗೆ, ಯಾರು ಯಾವ ಧರ್ಮದಲ್ಲಿ ಇದೆ ಅಂತ ಅಟ್ಲೀಸ್ಟ್ ಅದನ್ನಾರು ಹೇಳ್ಬೇಕು ಅವರು. ಅದನ್ನ ಸಮರ್ಥನೆ. ಇವನು ಯಾರೊಬ್ಬ ಪುಂಗಪ್ಪ ಇದ್ದಾನೆ, ಚಕ್ರವರ್ತಿ ಸುಳಿಬೆಲೆ ಅನ್ನೋನು. ಅವನು ನಮ್ಮ ಹಲವು ದಿನಗಳಿಂದ, ಹಲವು ವರ್ಷಗಳಿಂದ ಒಳಗಡೆ ಇರ್ತಕ್ಕಂಥ ಆಕ್ರೋಶ ಈ ರೀತಿಯಾಗಿ ಬರ್ತಾ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ತಾನೆ ಅವನು. ಅಪ್ಪ ಪುಂಗಪ್ಪ,
ಅರ್ಥ ಆಯ್ತಾ? ಅದೇ ರೀತಿಯಾಗಿ ನೀವು ಪುಂಗಿದಿರಲ್ವಾ, ಇಷ್ಟು ದಿನಗಳ ಕಾಲ ಶತಮಾನಗಳಿಂದ ನಮ್ಮ ಶೋಷಣೆ ಮಾಡಿದಿರಲ್ವಾ ಶೂದ್ರರನ್ನ, ದಲಿತರನ್ನ. ನಮ್ಮೊಳಗಡೆ ಎಷ್ಟು ಆಕ್ರೋಶ ಇದೆ ಅಂತಂದ್ರೆ, ಅಶ್ಲೀಲ ಶಬ್ದಗಳ ಭಂಡಾರ ಇದೆಯಲ್ಲ, ಅವುಗಳೆಲ್ಲವನ್ನೂ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಕ್ಕಂಥದ್ದು ಅಷ್ಟು ಆಕ್ರೋಶ ನಮ್ಮಲ್ಲಿದೆ, ನಮ್ಮ ಶ್ರಮಿಕರಲ್ಲಿದೆ. ಆದರೆ ನಾವು ಯಾರೂ ಮಾಡ್ತಾ ಇಲ್ಲ. ಯಾಕಂದರೆ ನಮಗೆ ಸೌಜನ್ಯದ ಗಡಿ ಮೀರಕ್ಕೆ ರೆಡಿ ಇಲ್ಲ. ನಾವು ಸೌಜನ್ಯವನ್ನು ಇಟ್ಕೊಂಡಿದ್ದೀವಿ. ಲಿಂಗಾಯತರು ಸೌಜನ್ಯವನ್ನು ಇಟ್ಕೊಂಡಿದ್ದಾರೆ ಹೊರತಾಗಿ ಅತ್ಯಂತ ಅನಾಗರಿಕ ಭಾಷೆಯನ್ನು ಬಳಸ್ತಾ ಇಲ್ಲ. ಕನ್ನೇರ ಸ್ವಾಮಿ ಇದನ್ನಲ್ಲ, ಅವರು ಸ್ವಾಮಿಯ ತತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು. ಆದ್ದರಿಂದ ಏನಾಗ್ಬಿಡ್ತು, ಇವರು ಯಾವಾಗ ಹೇಳಕ್ಕೆ ಶುರು ಮಾಡಿದ್ರು ಹಿಂದೂ ಧರ್ಮ ಮತ್ತು ಬಸವ ವಿರೋಧಿ ಮಾತುಗಳನ್ನು ಹೇಳಕ್ಕೆ ಶುರು ಮಾಡಿದ್ರು, ಆವಾಗ ಇದನ್ನು ಮೊದಲು ಕ್ಯಾಚ್ ಮಾಡಿದಂಥವ್ರು ಯಾರು ಅಂತಂದರೆ ಈ ಸಂಘ ಪರಿವಾರದವರು, RSS, ಸಂಘ ಪರಿವಾರದ RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು. ಇವರು ಏನು ಮಾಡಿದರು, ದೊಡ್ಡ ದೊಡ್ಡ ಸಮ್ಮೇಳನಗಳನ್ನು ಅಥವಾ ಸಮಾರೋಪಗಳನ್ನು ಅಥವಾ ಒಂದು ಸಭೆಗಳನ್ನು ಆರ್ಗನೈಸ್ ಮಾಡಿದರು. ಆರ್ಗನೈಸ್ ಮಾಡಿಬಿಟ್ಟು ಅವಾಗ ಏನು ಮಾಡಿದರು, ಇವರು ಕರ್ಕೊಂಡೋದ್ರು, ಕಣ್ಣೀರು ಕರ್ಕೊಂಡೋಗಲ್ಲಿ ಭಾಷಣ ಮಾಡಿಸೋದು, ಬಸವ ವಿರೋಧಿ ಭಾಷಣ ಮಾಡೋದು, ಎಲ್ಲರಿಗೂ ಬಯಸೋದು. ಆಯ್ತಾಯ್ತಾ? ಅವರು ಯಾವುದು ಏನೋ ಹಿಂದೂ ಸಮ್ಮೇಳನ, ಏನೋ ಹಿಂದೂ ವಿರಾಟ ದರ್ಶನ ಅಂತ ಮಾಡಿದರು. ಆಯ್ತಾ? ಇದೇ ಥರ ಇರ್ತಕ್ಕಂಥ ಇನ್ನೊಂದಿಬ್ಬರು ಇದ್ದಾರೆ ಹಿಂದೂ ಬಸವಣ್ಣ ವಿರೋಧಿಗಳು. ನಮ್ಮ ಯಾರು ನಮ್ಮ ಬಿಜಾಪುರ MLA ಬಸನಗೌಡ ಪಾಟೀಲ್ ಯತ್ನಾಳ್. ಆಯ್ತಾ? ಇಂಥವ್ರು ಕರ್ಕೊಂಡು ಹೋಗಿ ಪಕ್ಕದಲ್ಲಿ ನಿಲ್ಲಿಸೋದು. ಅವನು ಎಲ್ಲೂ ಇಲ್ಲ, ಇವಾಗ ಅವ್ನು ಸಂಘ ಪರಿವಾರದಿಂದ ಹೊರಗೆ ಹಾಕಿದ್ದಾರೆ. ಆದರೂ ಹಿಂದೂ ಅಂತ ಅವನು ಒಬ್ಬನೇ ಬಾಯ್ ಬಿಡ್ಕೊಳ್ತಾನೆ ಇರ್ತಾನೆ ಬಿಜೆಪಿಯಿಂದ ಹೊರಗೆ. ಆಯ್ತಾ? ಈ ಕಣ್ಣೇರು ಸ್ವಾಮಿಯನ್ನು ಯಾವ ಸ್ವಾಮಿಗಳು ಸೇರಿಸೋದಿಲ್ಲ, ಇವರು ಒಬ್ಬರೇ ಬಾಯ್ ಬಿಡ್ಕೊಳ್ತಾನೆ ಇದ್ದಾರೆ. ಸೊ ಇಂಥವ್ರು ಬೇಕಾಗಿದ್ದಾರೆ ಈ ಸಂಘ ಪರಿವಾರಕ್ಕೆ. ಆದ್ದರಿಂದ ಕರ್ಕೊಂಬಂದ್ಬಿಟ್ಟು ಏನು ಬೇಕಾದ ಓತಪ್ರೋತ ಭಾಷಣಗಳನ್ನು ಮಾಡ್ತಾ ಹೋಗೋದು. ಅವರು ಮಾಡಿದಂಥ ಭಾಷಣಗಳಿದಾವಲ್ಲ, ಬಹಳ 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 ಅಪಚಾರ ಮಾಡ್ತಕ್ಕಂಥ ಭಾಷಣಗಳು. ಒಂದು 2025 ಅಕ್ಟೋಬರ್ನಲ್ಲಿ ಸಾಂಗ್ಲಿ ಜಿಲ್ಲೆಯ ಬೀಳೂರು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾರೆ ಅವರು ಹಿಂದೂ. ಆವಾಗ ಅವ್ರು ಹೇಳ್ತಾರೆ, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟವನ್ನು, ಅವ್ರೇನು ಒಕ್ಕೂಟ ಇದೆಯಲ್ಲ, ಕಲಾವಿದರಿಂದ ಕೂಡಿದ ಮುಖ್ಯಮಂತ್ರಿಗಳ ಕೃಪಾಪೋಷಿತ ನಾಟಕ ಮಂಡಳಿ ಅಂತ ಹೇಳ್ತಾರೆ. ಯಾರು? ಲಿಂಗಾಯತ ಕನ್ನೇರ ಸ್ವಾಮಿ. ಅದು ಯಾರ ಬಗ್ಗೆ ಅಂತಂದ್ರೆ ಲಿಂಗಾಯತ ಮಠಾಧೀಶರ ಬಗ್ಗೆ. ಮಠಾಧೀಶರ ಒಕ್ಕೂಟ ಇದೆಯಲ್ಲ, ಅದನ್ನು ಏನು ಹೇಳ್ತಾ ಇದ್ದಾರೆ ಇವರು, ಅದೊಂದು ನಾಟಕ ಮಂಡಳಿ ಇದೆ. ಬಸವ ಸಂಸ್ಕೃತಿ ಅಭಿಯಾನವನ್ನ ನಾಟಕ ಅಂತ ಕರೆದಿರ್ತಕ್ಕಂಥವ್ರು ಇವರು. ಸೊ ಅವ್ರು ಹೇಳ್ತಾರೆ, ದೇವಾಲಯಗಳಿಗೆ ಹೋಗಬೇಡಿ, ಮನೆಯಲ್ಲಿ ಇರ್ತಕ್ಕಂಥ ದೇವರುಗಳನ್ನ ಹೊಳೆಗೆ ಹಾಕ್ಬಿಡಿ, ಹೋಟೆಲಲ್ಲಿ ಮಾಂಸ ತಿನ್ನಿ, ದಾರು ಕುಡೀರಿ ಅಂತ ಹೇಳ್ತಾರೆ. ಯಾರು? ಮಠಾಧೀಶರು ಅಂತ. ಅಲ್ಲ ಸ್ವಾಮಿ, ಯಾರಪ್ಪ ನಿನಗೆ ಇನ್ಫಾರ್ಮೇಶನ್ ಕೊಟ್ಟದ್ದು? ಸರಿಯಾಗಿ ಕುಡೀರಿ, ಆಮೇಲೆ ಮಾಂಸ ತಿನ್ನಿ ಅಂತ ಯಾರಾದರೂ ಲಿಂಗಾಯ ಸ್ವಾಮಿಗಳು ಹೇಳಿದ್ದು ಇವತ್ತವರು ಕೇಳಿದ್ರೆ ನೀವು? ಹೋಗಲಿ, ಇಷ್ಟಕ್ಕೂ ಸಹಿತ ಮಾಂಸ ತಿನ್ನೋದು ತಪ್ಪು ಅಂತ ಏನ್ರೇ ಇದೆ? ಎಲ್ಲಿದೆ? ಆಹಾರ ಅವರವರ ಸಂಸ್ಕೃತಿ ಸ್ವಾಮಿ, ಅವರವರು ಇಷ್ಟ ಬಂದು ತಿಂತಾರೆ. ಬಸವಣ್ಣ ಏನು ಹೇಳಿದಾನೆ, ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ ಇದ್ದರೂ ಸಹಿತ ಅವರನ್ನು ಶರಣನೆಂಬೆ ಅಂತ ಹೇಳಿದವರೇ ಬಸವಣ್ಣ. ಮತ್ತೆ ಬಸವಣ್ಣ ಇನ್ನೊಂದು ವಚನ ಇದೆ, ಹೊಲಸು ತಿಂಬುವನು ಹೊಲೆಯ ಅಂತ. ಹೊಲಸು ತಿಂಬುವನು ಹೊಲೆಯ ಅಂತಂದ್ರೆ, ಈ ಮಡಿವಂತರು ಇವರೆಲ್ಲ ಶ್ರೇಷ್ಠವಾದನ್ನು ತಿಂತಾರೆ, ಆದ್ರೆ ಅವ್ರು ತಿಂದು ಬಿಟ್ಟಿದ್ದನ್ನು ಹಳಸಲು ಪಳಸಲು ಹಾಕ್ತಾ ಇದ್ರಲ್ವಾ, ಅದನ್ನು ತಿಂದು ಆ ಹೊಲಸು ತಿಂದು ಹೊಲೆಯರಾಗ್ಬೇಡ್ರಪ್ಪ, ಹಳಸಲು ತಿನ್ಬೇಡ್ರಪ್ಪ. ಅವ್ರು ಬಿಟ್ಟು ಏನದು ಕಾಳುಗಳಿದಾವಲ್ಲ, ಬೀಳಲಾಗಿರೋ ಕಾಳುಗಳು, ಅವುಗಳನ್ನ ತಗೊಂಡು ಹೋಗ್ತಿರಲ್ಲಪ್ಪ ನೀವು. ರಾಶಿ ಮಾಡ್ತಿದ್ರಲ್ಲ ನಮ್ಮೂರಲ್ಲಿ, ಅವಾಗ ಈ ಒಲೆಯರು ಆಮೇಲೆ ಇವರು ಕಟಿಂಗ್ ಮಾಡೋರು ಎಲ್ಲ ಬಂದು ವರ್ಷಕ್ಕೊಂದ್ಸತಿ ಬಂದು ತಗೊಳ್ತಾ ಇದ್ರಲ್ಲ. ಜೋಳ ಕಾಳು, ಯಾವ ಕಾಳು ಕೊಡ್ತಿದ್ವಿ ನಾವು? ಜೊಳ್ಳು, ಅದು ವೇಸ್ಟ್ ಆಗಿರೋದು ಕೊಡ್ತಿದೀವಲ್ವಾ. ಅಂಥವೆಲ್ಲ ತಿಂದ್ಬಿಟ್ಟು ಹೊಟ್ಟೆ ಕೆಡಿಸ್ಕೋಬೇಡಿಯಪ್ಪ, ಅದು ಹೊಲಸು ಅಂತ ಬಸವಣ್ಣವ್ರು ಹೇಳಿದ್ರು. ನಾವ್ಯಾಕೆ ಹೊಲಸು ಅಂದರೆ ಅದನ್ನ ಮಾಂಸ ಅಂತ ನಾವ್ಯಾಕೆ ಅದನ್ನ ಹೇಳಬೇಕು? ಬೇಕಿಲ್ಲಲ್ಲ. ಮಾಂಸ ಅನ್ನೋದಲ್ಲ, ಅದು ಅವರವರ ಆಹಾರದ ಆಯ್ಕೆಯ ಸ್ವಾತಂತ್ರ್ಯ. ಅವ್ರು ಆಯ್ಕೆ ಮಾಡ್ಕೊತಾರೆ ಇಷ್ಟ ಬಂದದ್ದನ್ನ. ಆದ್ರೆ ಇವನ್ಯಾರು ಹೇಳೋದಕ್ಕೆ? ಸೊ ಆದ್ದರಿಂದ ಇವ್ರು ಹೇಳ್ತಾ ಇರೋದು, ದೇವರುಗಳಿಗೆ ಹೋಗಬೇಡಿ. ಯಾರು ಹೇಳಿದಾರಪ್ಪ? ಯಾರು ಇದ್ರೆ ಎಲ್ಲರಿಗೂ ಹೇಳಿಲ್ಲ ಅವರು, ಲಿಂಗಾಯತರಿಗೆ ಮಾತ್ರ. ಅಪ್ಪ, ಲಿಂಗಾಯತ ಧರ್ಮದಲ್ಲಿ ನಾವು ಏಕದೇವೋಪಾಸಕರು. ಇಷ್ಟಲಿಂಗವನ್ನು ಹೊರತುಪಡಿಸಿ ನಾವು ಬೇರೆ ದೇವರುಗಳನ್ನು ಪೂಜಿಸಕೂಡುವುದು, ಅದು ನಮ್ಮದು. ಕರದಲ್ಲಿ ಇಟ್ಕೊಂಡು ಪೂಜೆ, ನಾವು ಕರ ಪೂಜೆ ಮಾಡ್ತೀವಿ, ಇಷ್ಟಲಿಂಗ ಪೂಜೆ ಮಾಡ್ತೀವಿ, ಅದನ್ನು ಮಾಡ್ರಪ್ಪ. ನಿಮಗೆ ಅಮ್ಮಿಗರ ಚೌಡಯ್ಯ ಒಂದು ಅದ್ಭುತವಾದ ವಚನ ಹೇಳ್ತಾನೆ, ನಿಮ್ಗೆ ಹೇಳ್ತೀನಿ ಇವತ್ತು, ನೀವು ಮರ್ತಿದ್ರೋ ಏನೋ ಗೊತ್ತಿಲ್ಲ ನನಗೆ. ಅವನು ಹೇಳ್ತಾನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡಿಮೇಲಾಗಿ ಬೀಳುವ ಲೊಟ್ಟೆ ಮೂಲರ ಕಂಡರೆ ಗಟ್ಟಿ ಪಾದರಕ್ಷೆಯ ತೆಗೆದುಕೊಂಡು ನಟನೆ ಹೊಡೆಯೆಂದ
ಅಂಬಿಗರ ಚೌಡಯ್ಯ. ಇದೇ ಲಿಂಗಾಯತರಿಗೆ ಬೆಟ್ಟ ಲಿಂಗ ಅಂದ್ರೆ ದೇವಸ್ಥಾನ, ದೇವಸ್ಥಾನ ಅದೇ. ಕಟ್ಟಿದ ಲಿಂಗ ಅಂದ್ರೆ ಇದು ಕರಲಿಂಗ, ಇಷ್ಟಲಿಂಗ. ಬೆಟ್ಟದ ಲಿಂಗ ಅಂದ್ರೆ ಸ್ಥಾವರ ಲಿಂಗ. ಅಲ್ಲಪ್ಪ, ನಿಮ್ಮ ಕೈಯಲ್ಲಿ ದೇವರಿದ್ದಾನಲ್ವಾ, ಅದನ್ನ ಬಿಟ್ಟು ಅಲ್ಲಿ ಯಾಕೆ ಹೋಗ್ತೀರಪ್ಪ? ಅಲ್ಲಿ ಹೋಗಿ ಅಡಿಮೇಳಾಗಿ ಬೀಳುವ ಮೂಡ್ರೆ, ನಿಮ್ಮನ್ನ ನೋಡಿದರೆ ಗಟ್ಟಿ ಪಾದರಕ್ಷೆಗಳನ್ನ ತೆಗೆದುಕೊಂಡು ಲಟಲಟನೆ ಹೊಡಿಬೇಕು ಅಂತ ಅನ್ಸುತ್ತೆ ಅಂತ ಹೇಳ್ತಾನೆ ಅವನು. ಇದಕ್ಕಿಂತ ಬೇಕಂದ್ರೆ ಬಸವಣ್ಣವ್ರಿಗೆ, ಲಿಂಗಾಯತ ಧರ್ಮದ ಈ ಬಹುದೇವೋಪಾಸಕರಿಗೆ ಬೇಕಾಗಿಲ್ವಲ್ಲ. ಸೊ ಆದ್ದರಿಂದ ಇವ್ರು ಹೇಳ್ತಾ ಇದ್ದಾರೆ ಅದು ನಾಟಕ. ಹಾಗಾದ್ರೆ ನೀವು ಮಾಡಿದ್ದೇನ್ರಿ ಸ್ವಾಮಿಗಳ? ನೀವು ಮಾಡೋದು ನಾಟಕನ ಅಲ್ವಾ? ಹಿಂದುತ್ವ ಅಂತೀರಿ, ಆಮೇಲೆ ಬಸವನ ಹೆಸರು ಯಾಕ್ರಿ ಹೇಳ್ತೀರಾ? ಬಸವಣ್ಣ ನಿಮ್ಮೆಲ್ಲರ ಮುಖವಾಡಗಳನ್ನು ತೆರೆದಿಟ್ಟಿದ್ದಾನಲ್ವಾ? ಒಂದೊಂದು ವಚನಗಳಲ್ಲಿಯೂ ಸಹಿತ ನಿಮ್ಮ ಈ ಏನು ಜನವಿರೋಧಿ ನಿಲುವು ಇದೆಯಲ್ಲ, ತಾರತಮ್ಯ ಇದೆಯಲ್ವಾ, ಗುಡಿ ಸಂಸ್ಕೃತಿಯ ತಾರತಮ್ಯ ಇದೆಯಲ್ಲ, ಇವುಗಳೆಲ್ಲವನ್ನು ತೆರೆದಿಟ್ಟವ್ರು ಯಾರ್ರೀ? ಶರಣರು, ಅಲ್ಲಮ್ಮ ಪ್ರಭುದೇವರು, ಪ್ರತಿಯೊಬ್ಬ ವಚರು ತೆರೆದಿಟ್ಟಿದಾರಲ್ವಾ. ಮತ್ತೆ ಇವಾಗ ಹೇಳ್ತಾ ಇದ್ರೆ ನಾಟಕ ಅಂತ. ನಾಟಕ ಅವರು ಮಾಡ್ತಾ ಇಲ್ಲ ಸ್ವಾಮಿ. ನೀವು ಈ ಬೆಟ್ಟದ ಲಿಂಗವನ್ನು ಇಟ್ಕೊಂಡು ಬಿಟ್ಟು ಜನರೆಲ್ಲ ಬನ್ನಿ ಬನ್ನಿ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾ ಇರೋದು ಯಾರು? ನೀವು. ಸೊ ಆದ್ದರಿಂದ ಮೊದಲು ಯೋಚನೆ ಮಾಡಿ, ಬಾಯಲ್ಲಿ ಇಟ್ಕೊಳ್ಳಿ. 2025 ಡಿಸೆಂಬರ್ ಅಲ್ಲಿ ಹೇಳ್ತಾರೆ ಚಿಕ್ಕೋಡಿ ರಾಯಭಾಗದಲ್ಲಿ, ಅವಾಗ ಬಜರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಅವರು ಹನುಮ ಮಾಲಾ ದೀಕ್ಷಾ ಕಾರ್ಯಕ್ರಮ ಅಂತ ಆಯೋಜನೆ ಮಾಡ್ತಾರೆ. ಅವ್ರಿಗೇನು ಇಲ್ಲ ಅಂದ್ರೆ ಇದೊಂದು ಹನುಮ ಮಾಲಾ ಇಂಥವೆಲ್ಲ ಶುರು ಮಾಡ್ಕೋತಾರೆ ರಾಮ ಹನುಮ. ಇವರು ಶುರು ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಈ ಮನುಷ್ಯನ ಕರೀತಾರೆ. ಇವರು ಯಾರು? ಇವನು ಭಯೋತ್ಪಾದಕ. ಸಮಾಜದಲ್ಲಿ ಕನ್ನೇರ ಸ್ವಾಮಿನೇ ಭಯೋತ್ಪಾದಕರಾಗಿದ್ದಾರೆ. ಇವರೇ ಲಿಂಗಾಯತ್ ತಾಲಿಬಾನಿಗಳು ಅಂತ ಹೇಳ್ತಾರೆ. ಅದನ್ನೇ ಅಲ್ಲೇನೆ ಹೇಳಿದ್ರು, ಬಸವ ತತ್ವ ತಾಲಿಬಾನಿಗಳು. ಅರ್ಥ ಆಯ್ತಾ? ಇವ್ರು ಹೇಳ್ತಾ ಇರೋದು ಬಸವ ತತ್ವ ತಾಲಿಬಾನಿಗಳು. ತಾಲಿಬಾನಿಗಳು ಅಂದರೆ ಯಾರು? ಅದನ್ನು ಗೊತ್ತಾ ಸ್ವಾಮಿ ನಿಮಗೆ? ತಾಲಿಬಾನಿಗಳು ಅಂತಂದ್ರೆ ತಮ್ಮ ಧರ್ಮದ ಆಚಾರ ವಿಚಾರ, ಕುರಾನ ಮತ್ತೊಂದು ಮಗದೊಂದು ಶರೀಯತ್ಗಳನ್ನು ಅಲ್ಲಿರ್ತಕ್ಕಂಥ ಪ್ರಜೆಗಳ ಮೇಲೆ ಹೇರಿಕೆ ಮಾಡುವುದು. ಯಾವುದ್ರ ಮೂಲಕ? ಕಾನೂನಿನ ಮೂಲಕ. ನೀವು ಹಿಜಾಬೆ ಧರಿಸಬೇಕು, ಗಂಡನ ಜೊತೆಗೆ ಹೋಗಬೇಕು, ವಿದ್ಯೆ ಕಲಿಬಾರದು ಅಂತ ತಾಲಿಬಾನು ಸಂಸ್ಕೃತಿ. ಅದು ಅಫ್ಘಾನಿಸ್ತಾನ ಸಂಸ್ಕೃತಿ. ಇವತ್ತಿನವರೆಗೂ ಯಾವ್ದಾರೋ ಲಿಂಗಾಯತ ಧರ್ಮದವರು ತಮ್ಮ ಧರ್ಮನೇ ಇರಬಹುದು ಹೇರಿಕೆ ಮಾಡಿದಾರ? ಹೀಗೆ ಇರಬೇಕು ಅಂತ ಹೇಳಿದಾರ? ಬಸವನ್ನ ಇದು ನೀವು ಪೂಜೆ ಮಾಡದಿದ್ರೆ ನಿಮ್ಮನ್ನು ಸಾಯಿಸ್ತೀವಿ ಅಂತ ಹೇಳಿದಾರ? ಇಲ್ವಲ್ಲ. ತಾಲಿಬಾನಿಗಳಂತ ಅದೇ ಹಿಂದುತ್ವವಾದಿಗಳು, ಇವರ ವಿಶ್ವಗುರುಗಳು ತಾಲಿಬಾನಿ ಅಂತ ಹೇಳ್ತಾ ಇದ್ರಲ್ಲ, ಅದೇ ತಾಲಿಬಾನಿಗರೇ 100 ಕೋಟಿ ರೂಪಾಯಿಯನ್ನ ಕೊಟ್ಟರಲ್ಲಪ್ಪ ಅನುದಾನವನ್ನ. ಅದನ್ನ ನಾವು ಪ್ರಶ್ನೆ ಮಾಡೋದು ಬೇಡವಾ? ಅಂದ್ರೆ ಆ ಕಡೆ ತಾಲಿಬಾನಿಗಳಿಗೆ ಸಪೋರ್ಟ್ ಮಾಡ್ತೀರಿ, ಈ ಕಡೆ ತಾಲಿಬಾನಿ ಅಂತ ಹೇಳ್ತಾ ಇದ್ದೀರಲ್ವಾ? ಮೊದಲು ನೀವು ತಾಲಿಬಾನಿಗಳು. ಯಾಕಂದ್ರೆ ನೀವು ಮತ್ತೊಬ್ಬ ಧರ್ಮ ಹೇರ್ತಾ ಇದ್ದೀರಾ. ಭಗವದ್ಗೀತೆಯನ್ನೇ ಓದಬೇಕು. ನೀವು ಯಾರು ಹೇಳೋದಕ್ಕೆ? ನನಗಿಷ್ಟ ಆಗೋದು ನಾನು ಓದ್ತೀನಿ. ವೇದಗಳನ್ನ ಓದಬೇಕು, ವೇದಗಳಲ್ಲಿ ಎಲ್ಲ ಇದ್ದಾವೆ. ನೀವ್ಯಾರು ಹೇಳೋದಕ್ಕೆ? ನನಗೆ ಬೇಕಾದ್ರೆ ಓದ್ತೀನಿ, ಬೇಡ ಬಿಡ್ತೀನಿ. ನಾವು ಯಾವತ್ತವ್ರು ನಿಮಗೆ ವಚನಗಳನ್ನು ಓದಬೇಕು, ಲಿಂಗವನ್ನೇ ಕಟ್ಟಬೇಕು. ಇಲ್ಲ ಅಂದ್ರೆ ನಿಮ್ಮನ್ನು ಹೊಡಿತೀವಿ, ನಿಮ್ಗೆ ಹಲ್ಲೆ ಮಾಡ್ತೀವಿ, ಹತ್ಯೆ ಮಾಡ್ತೀವಿ ಅಂತ ಹೇಳ್ತೀವ ನಾವು? ಯಾವ್ದಾರು ಲಿಂಗಾಯತದ ಮಠಸ್ವಾಮಿಗಳು ಹೇಳಿದ್ದಾರೆ ನಿಮಗೆ? ಇಲ್ವಲ್ಲ. ಆಕಸ್ಮಿಕವಾಗಿ ಆ ರೀತಿಯಾಗಿ ನನ್ನ ಧರ್ಮವನ್ನು ಬೇರೆಯವರ ಮೇಲೆ ಬಲವಂತದಿಂದ ಒತ್ತಾಯದಿಂದ ಹೇರಿಕೆ ಮಾಡಿದ್ದೆ. ಆದರೆ ನಾನು ಸಹಿತ ತಾಲಿಬಾನಿ ಆಗ್ತೀನಿ. ಆ ಕೆಲಸ ಮಾಡಿಲ್ವಲ್ಲ. ಹಾಗಾದಾಗ ಬಸವ ತಾಲಿಬಾನಿಗಳು ಅವರಲ್ಲ, ನೀವು ಹಿಂದುತ್ವವಾದಿ ತಾಲಿಬಾನಿಗಳು ನೀವು. ಯಾಕಂದ್ರೆ ಶತಶತಮಾನಗಳಿಂದ ನೀವು ನಿಮ್ಮ ಮನುಧರ್ಮಶಾಸ್ತ್ರವನ್ನ ನಮ್ಮ ಮೇಲೆ, ಜನರ ಮೇಲೆ, ದುಡಿಯುವ ಜನರ ಮೇಲೆ ಹೇರ್ತಾ ಬಂದಿದ್ದೀರಿ. ಬ್ರಾಹ್ಮಣ್ಯವನ್ನ ನರನಾಡಿಯಲ್ಲಿ ತುಂಬಿಸ್ಬಿಟ್ಟಿದ್ದೀರಿ. ಇನ್ನೊಂದು ಹೇಳ್ತಾ ಇದ್ದೀನಿ, ಇವಾಗ ಈ ಲಿಂಗಾಯತರು ಇವರೊಂದು ಕ್ವಶನ್ ಮಾಡ್ತಾರೆ. ನಿಜವಾದ ಲಿಂಗಾಯತರ ನೀವು ಆಚರಣೆ ಮಾಡ್ತೀರಾ? ಹೌದು ಸ್ವಾಮಿ. ಆಕಸ್ಮಿಕವಾಗಿ ಯಾರಾದರೂ ಲಿಂಗಾಯತರು ಆಚರಣೆ ಮಾಡದೇ ಇದ್ರೆ, ಅವರೇನು ಗುಡಿ ಗುಂಡಾರಕ್ಕೆ ಹೋಗ್ತಾ ಇದ್ರೆ, ಅವ್ರ ಮನೆ ಓಪನಿಂಗ್ಗೆ ಹಸುವನ್ನು ಬಿಟ್ಟು ಪ್ರವೇಶ ಮಾಡ್ತಾ ಇದ್ರೆ, ಅಥವಾ ನಿಮ್ಮ ಬ್ರಾಹ್ಮಣ್ಯವನ್ನು ಆಚರಣೆ ಮಾಡ್ತಾ ಇದ್ರೆ, ಅದಕ್ಕೆ ಕಾರಣ ನಿಮ್ಮದೇ ಬ್ರಾಹ್ಮಣ್ಯದ ಆಚರಣೆ. ಮೊದಲಿನಿಂದ ರಕ್ತದಲ್ಲಿ ತುಂಬಿಟ್ಟಿದ್ರಲ್ಲ ನೀವು, ಗುಡಿ ಗುಂಡಾರಕ್ಕೆ ಹೋಗಬೇಕು. ಇದೇ ನಿಮ್ಮ ಇನ್ಫ್ಲೂಯೆನ್ಸೇ ಅದು. ಇವಾಗ 100 ವರ್ಷಗಳಿಂದ ಬಸವಣ್ಣನವರು ಅವರ ವಚನಗಳು ಪ್ರಬುದ್ಧಮಾನಕ್ಕೆ ಬರ್ತಾ ಇದ್ದಾವೆ. ಇವಾಗ ಆಲೋಚನೆ ಮಾಡ್ತಾ ಇದ್ದಾರೆ ಜನರು, ನಿಮ್ಮ ಬ್ರಾಹ್ಮಣ್ಯದಿಂದ ಕಳಿಸ್ಕೊಳ್ತಾ ಇದ್ದಾರೆ, ನಿಮ್ಮ ಹಿಂದೂ ಧರ್ಮ ಬೇಡ ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಮನು ಧರ್ಮ ಬೇಕಾಗಿಲ್ಲ, ನಿಮ್ಮ ಮತಾಂಧತೆ ಬೇಕಾಗಿಲ್ಲ, ನಾವು ಜಾತ್ಯತೀತರು, ನಮ್ಮದೇ ಧರ್ಮ ಇದೆ, ನಮ್ಮ ಧರ್ಮವನ್ನು ಪಾಲಿಸ್ತೀವಿ, ನಮ್ಮ ಧರ್ಮಕ್ಕೆ ಬಂದಿರತಕ್ಕಂಥ ನಮ್ಮದೇ ಆದಂಥ ಒಂದು ವಚನ ಗ್ರಂಥ ಇದೆ, ನಮಗೆ ಆದಂಥ ಗುರು ಬಸವಣ್ಣ ಇದ್ದಾನೆ,
ಸೊ ಆದ್ದರಿಂದ ನಿಮಗೆ ಹೇಳಿದಿರಲ್ಲ ಸ್ವಾಮಿ, ಹಿಂದೂ ಅನ್ನೋದು ಧರ್ಮ ಧರ್ಮ ಅಂತಿರಲ್ಲ, ನಿಮ್ಮ ಒಬ್ಬರೇ ಒಬ್ಬರು ನಿಮ್ಮ ಧರ್ಮದ ಸ್ಥಾಪಕರ ಹೆಸರು ಹೇಳ್ಯಾರ ನೋಡೋಣ. ಹಿಂದೂ ಧರ್ಮದ ಸ್ಥಾಪಕರು ಯಾರು? ಇಲ್ಲ. ಸೊ ಎಲ್ಲರೂ ಸೇರಿ ಹಿಂದೂ ಅಂತಿರಲ್ವಾ, ಇದು ಹಿಂದೂ ಜನಾಂಗದವ್ರನ್ನ. ಹಾಗಾದ್ರೆ ಹಿಂದೂಗಳು ನಿಮ್ಮಲ್ಲಿ ಇರ್ತಕ್ಕಂಥ ಧರ್ಮಗ್ರಂಥ ಯಾವುದ್ರಿ? ಭಗವದ್ಗೀತೆ ಎಲ್ಲರೂ ಒಂದು ಉಡಿಸುವಂಥ ಧರ್ಮ ಏನ್ರಿ, ಗ್ರಂಥ ಏನ್ರಿ? ನಿಮಗೆ ಧರ್ಮಗುರು ಇಲ್ಲ, ಎಲ್ಲರನ್ನು ಒಳಗೊಂಡಿರ್ತಕ್ಕಂಥ ಧರ್ಮ ಗ್ರಂಥ ಇಲ್ಲ. ನಿಮ್ಮ ಆರಾಧ್ಯ ದೈವ ವಿಶ್ವಗುರು ಮೋದಿಯವರು ಹೇಳಿದ್ದಾರೆ, ಹಿಂದೂ ಧರ್ಮವಲ್ಲ, ಅದೊಂದು ಜೀವನದ ಕ್ರಮ ಅಂತ. ಅವರೇ ಭಾಷಣ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಹೇಳಿದೆ ಹಿಂದೂ ಅನ್ನೋದು ಬರೀ ಜೀವನ ಕ್ರಮವೇ ಹೊರತ ಧರ್ಮನೇ ಅಲ್ಲ ಅಂತ. ಅಂತ ಧರ್ಮವೇ ಅಲ್ಲದ ಧರ್ಮವನ್ನ ನೀವು ಏನು ತಲೆ ಮೇಲೆ ಹೊತ್ತು ಮರೆಸ್ತಾ ಇದ್ದೀರಲ್ಲ ಸ್ವಾಮಿ. ನಿಮಗೂ ಒಂದು ಧರ್ಮ ಅಂತ ಇದೆಯಾ? ಲಿಂಗಾಯತರಿಗೆ ಅವ್ರದೇ ಆದ ಒಂದು ಧರ್ಮ ಇದೆ, ಬೌದ್ಧರಿಗಿದೆ, ಸಿಖ್ಖರಿಗಿದೆ, ಅದೇ ರೀತಿ ಜೈನರಿಗಿದೆ. ಆದರೆ ಈ ಹಿಂದೂಗಳು ಹಿಂದೂಗಳು ಅಂತ ಹೇಳ್ತಾ ಇದ್ದೀರಲ್ಲ, ಹಿಂದೂಗಳಿಗೆ ಯಾವುದಾದ್ರೂ ಧರ್ಮ ಅಂತ ಇದೆಯಾ? ದಯವಿಟ್ಟು ತಿಳಿಸಿ ನನಗೆ. ನಿಮಗೆ ಧರ್ಮನೇ ಅಲ್ಲ ಅಂದಮೇಲೆ ಮತ್ತೊಬ್ಬರು ಧರ್ಮವನ್ನು ಯಾಕ್ರಿ ಬೈತೀರಾ? ಮತ್ತೊಂದು ಧರ್ಮವನ್ನು ನಾವು ನಮ್ಮ ಧರ್ಮ ಅರೇ, ನಿಮ್ಮ ಧರ್ಮವನ್ನು ವಿರೋಧಿಸಿ, ಅದನ್ನು ಖಂಡಿಸಿ, ಅದನ್ನು ಬಿಟ್ಟು ತಮ್ಮದೇ ಆದಂಥ ಒಂದು ಧರ್ಮವನ್ನು ಸ್ಥಾಪಿಸಿಕೊಂಡು ಶರಣರ ಧರ್ಮ, ಕಾಯಕ ಧರ್ಮ, ದಾಸೋಹ ಧರ್ಮ, ಮಾನವೀಯತೆಯ ಧರ್ಮ, ಇಡೀ ವಿಶ್ವದಲ್ಲಿ ಇರತಕ್ಕಂಥ ಏಕೈಕ ಧರ್ಮ, ಮಾನವೀಯವಾಗಿ ತುಡಿತಕ್ಕಂಥದ್ದು ಒಂದು ಬೌದ್ಧ ಧರ್ಮ, ಇನ್ನೊಂದು ಬಸವ ಧರ್ಮ. ಮನುಷ್ಯರನ್ನಾಗಿ ನೋಡ್ತಕ್ಕಂಥದ್ದು, ಜಾತಿ ಭೇದವನ್ನ ಬಿಟ್ಟಿರ್ತಕ್ಕಂಥದ್ದು, ಎಲ್ಲ ಜಾತಿಗಳು ಸೇರಿ ನಾವೆಲ್ಲರೂ ಒಂದು ಅಂತ ಭಾವಿಸ್ತಕ್ಕಂಥದ್ದು ಬಸವ ಧರ್ಮ. ಅಂಥ ಧರ್ಮವನ್ನ, ಅಂಥ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಠಗಳನ್ನ ನೀವು ತಾಲಿಬಾನಿಗಳು ಅಂತ ಹೇಳ್ತೀರಾ, ನೀವು ಅವುಗಳೆಲ್ಲ ನಾಟಕ ಕಂಪನಿಗಳು ಅಂತ ಹೇಳ್ತೀರಾ. ನಿಮ್ಮ ನಾಲಿಗೆ ಅಲ್ಲ ಸ್ವಾಮಿ, ಅದು ಚರಂಡಿ. ಬಾಯಿ ಬಿಟ್ಟರೆ ಹೊಲಸನ್ನು ಮಾತಾಡ್ತಿರಲ್ಲ. ಒಬ್ಬ ಸ್ವಾಮಿಯ ಬಾಯಲ್ಲಿ ಬರ್ತಕ್ಕಂಥ ಮಾತುಗಳ ಇವು. ಯಾಕಂದ್ರೆ ನಿಮಗೆ ಎಲ್ಲ ಕಡೆ ಬ್ಯಾನ್ ಮಾಡ್ತಾ ಇದ್ದಾರೆ? ನಿಮ್ಮ ಹೊಲಸು ಬಾಯಿಯಿಂದ ತಾನೇ ಹೇಳಿ. ಬೆಲ್ಗಾಂನಲ್ಲಿ ಬ್ಯಾನ್ ಮಾಡಿದ್ರು, ಧಾರವಾಡದಲ್ಲಿ ಮಾಡಿದ್ರು, ಹೌದು, ಬಿಜಾಪುರದಲ್ಲಿ ಮಾಡಿದ್ರು. ಅದೇ ನೆಕ್ಸ್ಟ್ ಪ್ರಶ್ನೆ ಅದೇ ಆಗಿತ್ತು.